ಲ್ಯಾಂಡ್ ಟೆರರಿಸಮ್. ಲ್ಯಾಂಡ್ ಮಾಫಿಯಾ ಅಂದ್ರೆ ಚಿಕ್ಕದದು, ಇದು ಲ್ಯಾಂಡ್ ಟೆರರಿಸಮ್. ವರದಿ ನೋಡ್ರಿ, ಹಳೆ ಡಿ ಸಿ ಅವ್ರು ಏನ್ ಕೊಟ್ರು ಅದು ನಲ್ ಅಂಡ್ ವೈಡ್ ಅನ್ಕೊಂಡಿದೀನಿ. ಯಾಕಂದ್ರೆ ಅವರೇ ಅದರಲ್ಲಿ ಶಾಮೀಲ್ ಆಗಿದ್ರು ಅಂತ ಎಲ್ಲಾರು ಹೇಳ್ತಾರೆ. ಎಲ್ಲ ಅಧಿಕಾರಿಗಳೇ ಇನ್ವಾಲ್ವ್ ಆಗ್ಬಿಟ್ಟಾಗ ಯಾರು ಅಟೆಂಡೇ ಮಾಡಲ್ಲ ಕೇಸು, ಹಾಗೆ ಅವ್ರಿಗೆ ಆಗ್ಬಿಡ್ತದೆ. ಡಿ ಸಿ ಅವರು ಬಂದು 10 ದಿನ ಆಗಿದೆ. ಅವ್ರಿಗೆ ಬಂದಿದ ತಕ್ಷಣ ಹೋಗಿ ಕೊಡೋದು ಬೇಡ ಅಂತ ನಾವು ಬಂದಿದ್ದೇನೆ ಕೊಡ್ಬೇಕಂತಿದ್ವಿ. ಮನವಿಗಳು ಏನೇನು ನಾವು ಅವ್ರಿಗೆ ತೊಂದರೆ ಕೊಡೋದು ಬೇಡ, ಫಸ್ಟ್ ವೆಲ್ಕಮ್ ಮಾಡ್ಬೇಕು ಡಿ ಸಿ ಅವ್ರನ್ನ, ಆಮೇಲೆ ಇಲ್ಲಿ ನಡೀತಾ ಇರೋ ಕರ್ಮಕಾಂಡಗಳ ಬಗ್ಗೆ ತಿಳಿಸೋಣ ಅಂತ ಮಾಡಿದ್ವಿ. ಇಲ್ಲಿ ಏನಾಗಿದೆ ಅಂದರೆ IPL ದಂಧೆ ನಡೆಯುತ್ತಲ್ಲ, ಬೆಟ್ಟಿಂಗು, ಅದಕ್ಕಿಂತ ದೊಡ್ಡದು ನಲ್ಲೂರಲ್ಲಿ ಈ ಕರೀಂ ಲಾಲ್ ತೆಲಗಿ ಶಾಪ ಕಾಗದ ಮಾಡಿದ್ನಲ್ಲ, ಅದಕ್ಕಿಂತ ವರ್ಷು ಈ ನಕಲಿ ದಾಖಲೆಗಳು ಸೃಷ್ಟಿ ಮಾಡ್ತಾರೆ. ಅದಕ್ಕಿಂತ ದೊಡ್ಡ ಮಟ್ಟದ ಹಗರಣ ಇದು. ಅಗಳಕೋಟೆದು ನೀವು ಈ ಜಿಲ್ಲೆಯವರೇ ಇದ್ದೀರಿ, ಅದನ್ನು ಉಳಿಸ್ಬೇಕು ಅಂತ ಅವ್ರನ್ನ ಮನವಿಲ್ ಮಾಡಿದ್ದೀನಿ. ಹಳೆ ಡಿ ಸಿ ಅವ್ರ ಹತ್ರ ನಾವು ಬರೋಕ್ಕೆ ಸಹ ಆಗಲಿಲ್ಲ ಇಲ್ಲಿ ಒಳಗಡೆ, ಅದನ್ನು ಕೂಡ ತಿಳಿಸಿದ್ದೀವಿ. ಹಾಗಾಗಿ ಅವರು ಆಶಾವಾದಿಯಾಗಿದ್ದೀನಿ. ಎಲ್ಲ ತೊರನಹಳ್ಳಿಲಾಗಿರೋ 16 ಎಕರೆ ಅಗಳಕೋಟೆ ಸ್ಕೂಲ್ ಜಮೀನು, ಆಮೇಲೆ ಏನು ಈ ಕಲ್ಲು ಕುಟುಕರು ಇದ್ದಾರಲ್ಲ ಅವ್ರಿಗೆ ಮೋಸ ಮಾಡಿ 6 ಜನಕ್ಕೆ ಬರ್ಕೊಬಿಟ್ಟವ್ರೆ, ಅದು ತಿಳಿಸಿದ್ದೀನಿ. ಆಮೇಲೆ ದ್ಯಾವೀರಪ್ಪನವ್ರ ಕಾಲದಲ್ಲಿ ಆಗಿರೋಂಥ ಪೇಪರ್ಸ್ನ ಇನ್ಸರ್ಟ್ ಮಾಡಿ 4 ಪೇಜ್ನ ಇನ್ಸರ್ಟ್ ಮಾಡಿ ಸುಮಾರು 32 ಎಕರೆ ಸೇರಿಸಿರೋದು, ಇದೆಲ್ಲ ಹೇಳಿದ್ದೀನಿ. ಇದು ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇದೆ, 106 ಕೋಟಿ ದಾಟಿದೆ ಹಗರಣ. ಇದನ್ನು ಕ್ರಮ ವಹಿಸಬೇಕು ಅಂತ ನಾನು ಲಿಖಿತವಾಗಿ ಕೊಟ್ಟಿದ್ದೀನಿ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ವರದಿ ನೋಡ್ರಿ, ಹಳೆ ಡಿ ಸಿ ಅವ್ರು ಏನ್ ಕೊಟ್ರು ಅದು ನಲ್ ಅಂಡ್ ವೈಡ್ ಅನ್ಕೊಂಡಿದೀನಿ. ಯಾಕಂದ್ರೆ ಅವರೇ ಅದರಲ್ಲಿ ಶಾಮೀಲ್ ಆಗಿದ್ರು ಅಂತ ಎಲ್ಲಾರು ಹೇಳ್ತಾರೆ. ಅವರೇ ನನ್ನನ್ನು ತಡೆದಿದ್ದು, ನನ್ನ ಮೇಲೆ FIR ಮಾಡಿಸಿದ್ದು, ಅಲ್ಲಿ ಕೆರೆ ಜಮೀನ ಒತ್ತುವರಿಯನ್ನ ಪದನ ತಳ್ಳಲಿಕ್ಕೆ ವ್ಯವಸ್ಥೆ ಮಾಡಿದ್ದು ಎಲ್ಲ ಅವ್ರಿಗೆ ತಿಳಿಸಿದ್ವಿ. ಈಗ ನಾನು ಅವರು ಡಿ ಸಿ ಅವ್ರು ಇಲ್ಲ, ಅವರಿದ್ದಾಗೂ ನಾವು ಹೋಗಿ ಕೇಳಲೇ ಇಲ್ಲ. ಅವ್ರು ನೀವು ನೋಡಿದ್ದೀವಿ, ಅವರೇ ಈ ಕನ್ವರ್ಷನ್ ಮಾಡಿದ್ದಾರೆ ಗುಂಡ್ತೋಪನ ಅಂದರೆ ಅವ್ರು ನಮ್ಗೆ ಸಹಾಯ ಮಾಡ್ತಾರಾ? ಹಂಗಾಗಿ ಅಲ್ಲಿ ಏನೇನು ಲ್ಯಾಪ್ಸಸ್ ಆಗಿದೆ, ಏನೇನು ಮೋಸ ಮಾಡಿದಾರೆಲ್ಲ ತಿಳಿಸಿದ್ದೀವಿ. ಪ್ರಾಮಿಸ್ ಮಾಡಿದ್ದಾರೆ ಕೆರೆ ಜಾಗ, ಸ್ಕೂಲ್ ಜಾಗನ ಎಲ್ಲ ಉಳಿಸ್ತೀನಿ ಅಂತ ಆಶಾವಾದಿಯಾಗಿದ್ದೀವಿ ಎಲ್ಲರೂ. ಮತ್ತೊಮ್ಮೆ ಸರ್ವೆ ಮಾಡೋಕ್ಕಾಗುತ್ತೆ? ಸರ್ವೆ ನಾನು ಅವತ್ತು ಹೇಳ್ತಿದ್ದೀವಿ, ಮೊದಲನೇ ಸರ್ವೆನಲ್ಲ, ಅದು 10 ಸರ್ವೆ ಆಗುತ್ತಿಲ್ಲ. ಒಂದೊಂದು ಕಾಲುವೆನೂ ಸರ್ವೆ ಅವತ್ತು ಸರ್ವೆ ಮಾಡಿದ ಸರ್ವೆ ಅಲ್ಲ ಅದು, ಅದು ಅವ್ರ ಪರವಾಗಿ ಮಾಡಿರೋ ಕೆಲಸಗಳು ಮಾಡಿಬಿಟ್ಟಿದ್ದಾರೆ ಕೆಲವರೆಲ್ಲ. ಆಫೀಸರ್ಸು ಇಲ್ಲಿ ನೋಡಿ ಸ್ಟೇ ತಂದಿದ್ದಾರೆ ಹೋಗಿ ತೊರನಹಳ್ಳಿಲಿ. ಯಾರು ಇಂಪ್ಲೀಡ್ ಆಗಬೇಕಾಯ್ತು? ಗೌರ್ಮೆಂಟ್ ಜಾಗನ ಉಳಿಸೋಕ್ಕೆ ನಾನು ಹೋಗಿದ್ದಾಗ, ನಾನು ಇಂಪ್ಲೀಡ್ ಆಗಿ ನಾನು ಲಾಯರ್ ಫೀಸ್ ಕೊಟ್ಟು ಉಳಿಸ್ತಾ ಇರೋದು. ಎಲ್ಲ ಅಧಿಕಾರಿಗಳೇ ಇನ್ವಾಲ್ವ್ ಆಗಿಬಿಟ್ಟಾಗ ಯಾರು ಅಟೆಂಡೇ ಮಾಡಲ್ಲ ಕೇಸು, ಹಾಗೆ ಅವ್ರಿಗೆ ಆಗ್ಬಿಡ್ತದೆ. ಅದು ಕೂಡ ಇಂಪ್ಲೀಡ್ ಆಗಿದ್ದೀನಿ, ಅಷ್ಟೇ ವೆಕೇಟ್ ಮಾಡಿಸ್ಕೊಂಡು ಕಾನೂನು ರೀತಿಯಾಗಿ ಹೋರಾಟ ಮಾಡಲೇಬೇಕಾಗ್ತದೆ. ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಭಾಗಿಯಾಗಿದ್ದಾರೆ, ಎಲ್ಲರೂ ಆಗಿದ್ದಾರೆ, ದೊಡ್ಡದು ಚಿಕ್ಕದು ಎಲ್ಲ ಸೇರೇ ಮಾಡಿರೋದು. RIಯಿಂದ ಹಿಡ್ದು ವಿಲೇಜ್ ಅಕೌಂಟೆಂಟ್ ಹಿಡ್ದು ಎಲ್ಲರೂ ಸೇರಿ, ತಹಶೀಲ್ದಾರು, AC ಎಲ್ಲರೂ ಗೊತ್ತಿದ್ದೇ ಮಾಡ್ರ ಕೆಲಸ. ಎಲ್ಲರೂ ಗೊತ್ತಿರೋದು, ಗೊತ್ತಿಲ್ಲದೆ ಆಗ್ತದೇನ್ರಿ? ಇನ್ಯಾರು ಸರ್ ಉಳಿಸ್ಬೇಕಾಗಿದೆ? ಉಳಿಸ್ಬೇಕಾದ್ರೆ ನಮ್ಮಂತ ಹುಚ್ಚಿಡ್ದಿರೋ ಹದಿಮ್ಕಂಡು ದುಡ್ಡು ತಗೊಂಡು ನಾವು ಮನೆಗಳಲ್ಲಿ ಇರಬೇಕು. ನೀವು ಪತ್ತೇದಾರಿ ಮಾಡಕ್ಕೆ ಹೋದ್ರೆ ನಿಮ್ಮನ್ನು ಓಡಿಸ್ತಾರೆ, ಹೊಡೆದು ನಿಮ್ಮನ್ನು ಮಾಡಕ್ಕೆ ಬಿಡ್ತಾರಾ? ಯಾರು ನಿಮಗೆ ಬಂದು ಬೈಟ್ ಕೊಡ್ತಾರಾ? ಡಿ ಸಿ ಅವ್ರು ನಿಮ್ಮನ್ನು ಕೇಳೋಕ್ಕಾಗಿತ್ತಾ? ಒಂದು ಬೈಟ್ ಕೊಡಕ್ಕೆ ನಿಮ್ಮನ್ನು ಬಿಡ್ತಾ ಇರಲಿಲ್ಲ ಒಳಗಡೆ. ನೀವು ಹೋಗ್ರಿ ಈಚೆ ಅನ್ನೋರು. ಒಳಕ್ಕೆ ಬಿಟ್ಟಿಲ್ಲ. ಅಗಳಕೋಟೆ ನಾನು ಬರೋ ತನಕ ನಿಮ್ಮನ್ನು ಒಳಗೆ ಬಿಟ್ಟಿರ್ಲಿಲ್ಲ, ಏನು ಕಳ್ತನನ? ಸರ್ವೆ ಬಿಟ್ಟೇ ಇರಲಿಲ್ಲ. ಅಡಿಷನಲ್ SP ಏನು ಮಾಡ್ಕೊಂಡು ಹೋದ್ರು? ಆ ಪೊಲೀಸವ್ರನ್ನ ಕರ್ಕೊಂಬಂದು ಅದಾದ್ಮೇಲೆ ಅಡಿಷನಲ್ SP ಆದ್ಮೇಲೆ ಮತ್ತೆ ಸರ್ವೆ ಮಾಡಿದ್ರು. ಇದು JCB ಕೆಲಸನೂ ಮಾಡಿದ್ರು, ಒಂದು ರೋಡ್ ಮಾಡಿದ್ರು, ಒಬ್ರು ಹೋಗ್ಲೇ ಇಲ್ಲ. ಗಲಾಟೆ ಆಯ್ತಾ? ನೋಡ್ರಿ ಹೆಂಗೆ ಹೈಪ್ ಕ್ರಿಯೇಟ್ ಮಾಡ್ಕೊಂಡು ದುಡ್ಡು ಮಾಡ್ತಾರೆ. ನಾನು DC ಆಫೀಸ್ಗೆ ಹೋಗಿ ಬಂದರೆ ಒಂದಷ್ಟು ಜನಕ್ಕೆ ಲಾಭ. ಕೇಸ್ ಹುಡುಕೊಡೋದು ನಾನು ಒಂಥರ ಬ್ರೋಕರ್ ಆಗಿಬಿಟ್ಟಿದ್ದೀನಿ. ನಾನು ಕೇಸುಗಳು ಹುಡುಕೊಡೋದು, ಇವ್ರಿಗೆ ಹಿಡ್ಕೊಡೋದು ದುಡ್ಡು ಮಾಡ್ಕೊಳ್ಳಿಕ್ಕೆ. ಕರೀಂ ಲಾಲ ತೆಲಗಿಕ್ಕಿಂತ ದೊಡ್ಡ ಕೇಸ್ ಇದು ವರ್ಷ. IPL ಬೆಟ್ಟಿಂಗ್ ದಂಧೆ ಅಂತ ಇದೆಯಲ್ಲ, ಅದಕ್ಕಿಂತ ವರ್ಷ ಕೇಸು ಮಾಲೂರಲ್ಲಿ ನಡೀತಾರೆ. ಟೆರರಿಸಮ್ ಆಫ್ ಲ್ಯಾಂಡ್ ಟೆರರಿಸಮ್. ಲ್ಯಾಂಡ್ ಮಾಫಿಯಾ ಅಂದ್ರೆ ಚಿಕ್ಕದದು, ಇದು ಲ್ಯಾಂಡ್ ಟೆರರಿಸಮ್. ತಿಳಿಸಿದೀವಿ DC ಅವ್ರಿಗೆಲ್ಲರಿಗೂ.
ಏನ್ ಕ್ರಮ ತಗೋತಾರೆ ನಾವೆಲ್ಲ ನೋಡ. ಒಳ್ಳೆ ದುಡ್ಡು ಮಾಡ್ಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ನೀವು ಬರೆಯೋದೇ ಅಲ್ವೇ ನೀವು ಹೇಳಿ ನನ್ ಮೇಲೆ ಹೇಳಿದ್ರೆ ಆಮೇಲೆ ನನ್ ಮೇಲೆ ಹೇಳ್ತಾನೆ ಎಲ್ಲಿ ಪ್ರೂಫ್ ಕೊಡು ಅಂತಾರೆ. ನಾನು ತಗೊಳ್ಳೋವಾಗ ನಾನು ಕಾವಲಿ ಇವಾಗ ನೋಡ್ರಿ ಇಲ್ಲಿ ಆ ಕಲ್ಕುಟ್ಕರ್ದು 200 ಜನಕ್ಕೆ ಕೆಲಸ ಮಾಡ್ತಾ ಇರೋ ಜಾಗನ ಬರೀ 6 ಜನಕ್ಕೆ ಮಾಡಿದ್ದಾರೆ. ಗನ್ ಎತ್ಕ ಬಂದಿದ್ದಂತ ಅವ್ನು ವಿತ್ ಫೋಟೋ ಇದೆ ನೋಡಿ. ಗನ್ ಎತ್ಕ ಬಂದ ಓಡ್ಸಕ್ಕೆ. ಯಾರೋ ಕೋದಂಡಪ್ಪನ ಯಾರು ಡಿ ನಂಗೆ ಗೊತ್ತಿಲ್ಲ ಅಪ್ಪನ ಹೆಸರು. ಕೋದಂಡ ರಾಮಪ್ಪನ ಯಾರು. ಏನ್ ಎಲ್ಲಿಗೆ ಹೋಗ್ತಾ ಇದೆ ಮಾಲೂರು? ಇದಕ್ಕೆಲ್ಲ ನಾನು ಹೇಳ್ದಲ್ಲ ತೆಲಿಗೆ ಅಂತ. ಕರೀಂಲಾಲ್ ತೆಲಿಗೆ ಯಾರು ಮಾಲೂರಲ್ಲಿ ಅಂತ ಹುಡುಕಿ ಕೊಡ್ಬೇಕು ನೀವು ನನಗೆ. ಈ ಎಲ್ಲಾ ಹಗರಣದಲ್ಲೂ ಅವ್ರದ್ದು ಪಾಲಿರ್ತದೆ. ಯಾರು ಅವರು ಹುಡುಕಿ ನೀವು ಕೊಡ್ಬೇಕು ನನಗೆ. ಯಾರು ಕರೀಂಲಾಲ್ ತೆಲಿಗಿ? ಎಲ್ಲಾ ಇದ್ರಲ್ಲೂ ಭಾಗಿಯಾಗ್ತಾರೆ ಹೇಳಿದ್ದೀನಿ. ಅದನ್ನು ಫೈಂಡ್ ಔಟ್ ಮಾಡ್ರಿ ಅಂತಂದು ಹೇಳಿದ್ದೀನಿ. ಮುಸ್ಕಿನ ಮನುಷ್ಯ